ದೋಸ್ತ ಏ ದೋಸ್ತ ದೋಸ್ತ ನೀ ಅನ್ಪ ಈ ಕಡೆ ಬೈಂದಿ ದೋಸ್ತಗೆ ಭೇಟಿ ಆಗಕ್ಕೋ. ಹೌದು ದೋಸ್ತ ಕಾಗವಾಡ ಮತ್ತ ಅತನಿ ಅಧಿಕಾರಿಯಾಗಿ ಬೈಂದನು, ಅದಕ್ಕ ನಿನ್ ನೆನಪಾಯ್ತು ಭೇಟಿ ಆಗ್ಲಕ್ ಬೈಂದನು. ದೋಸ್ತ 2013ರಾಗ BSc ಅಗ್ರಿಗೇಡ ಗ್ರಾಜುಯೇಟ್ ಅದು ಇಬ್ರು. ನಾ ಜಾಬ್ ಮಾಡ್ತಾನಂತೇಳಿ ಅಧಿಕಾರಿ ಆದ್ನಿ, ನೀವ್ ವ್ಯವಸಾಯ ಮಾಡ್ತಾನಂತೇಳಿ ವ್ಯವಸಾಯ ಬೆನ್ನತ್ತಿದಿ. ಹೆಂಗಿತ್ತಪ್ಪ ನೀನ್ ವ್ಯವಸಾಯ? ದೋಸ್ತ 2013ರಾಗ ಪಾಸ್ ಆಗಿ 2014ರಾಗ ಈ ವ್ಯವಸಾಯ ಮಾಡ್ತಾನಂತೇಳಿ ಈ ಸಿದ್ಗಿ ಫೀಲ್ಡ್ ಬಂದ ಅದೊಂದ್ ಡಿಸಿಷನ್ ನಾ ಬಾಳ ತಪ್ಪು ಮಾಡೀನಿ. ದೋಸ್ತ ಯಾಕೆ ಹಿಂಗ್ ಮಾತಾಡ್ತಿದೀನು? ದೋಸ್ತ ಹಿಂಗ್ಯಾಕ್ ಮಾತಾಡ್ತಿ ಅಂತಿ? ನೀ 2013ರಾಗ ಪಾಸ್ ಔಟ್ ಆಗಿ 2014 ಹೋದಾಗ ನಿನ್ ಸ್ಯಾಲ್ರಿ ಎಷ್ಟಿತ್ತು? ದೋಸ್ತ ಅವಾಗ 15,000 ಇತ್ತಲ್ಲ ನನಗ. ದೋಸ್ತ 2014ರಾಗ ನಾ ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡಿದಾಗ ನನಗೆ 1 ಟನ್ ಕಬ್ಬಿಗೆ 2,500 ರೂಪಾಯಿ ಕೊಡ್ತೀರಿ. ಆದ್ರ ಈಗ 2024 10 ವರ್ಷ ಆದ್ರ ಬಿ ನನಗ 2,900 ರೂಪಾಯಿ ಕೊಡತ್ತಾರ. ಅಂದ್ರ ಒಟ್ಟ ನಂದ 10ರಿಂದ 15% ಅಪ್ ಆಯ್ತು 10 ವರ್ಷನ್ಯಾಗ. ದೋಸ್ತ ಮತ್ ಈಗ ಎಷ್ಟಿದ್ ನಿಂಗ್ ಪಗಾರ? ಈಗ ದೋಸ್ತ ನಂಗ 1,20,000 ಐತ್ಲ. ದೋಸ್ತ ವಿಚಾರ ಮಾಡಿ ನೋಡು, ನಿನ್ನ ಪೇಮೆಂಟ ಇಲ್ಲಂದ್ರ 800ರಿಂದ 900% ಅಪ್ ಆಯ್ತು ಈ 10 ವರ್ಷನ್ಯಾಗ. ದೋಸ್ತ ಮತ್ ನೌಕರಿಗೆ ನಿಮ್ಗ ಯಾವ್ದು ಇನ್ವೆಸ್ಟ್ಮೆಂಟ್ನು ಇಲ್ಲ, ರಿಸ್ಕ್ನು ಇಲ್ಲ. ದೋಸ್ತ 2014ರಾಗ DAP ಪೊಟ್ಯಾಶ 700-800 ಆಸ್ಪಾಸ್ ಇದ್ದು ಈಗ 1,400-1,500 ಮಾರತ್ತಾವ್. ದೋಸ್ತ ಹೊಲ್ದಾಗ ದುಡ್ತಿನೋ ಆಳ್ಗೊಳ್ದು ಬಿ 100 ರೂಪಾಯಿ ಪಗಾರ ಇದ್ದಿದ್ದ 500 ರೂಪಾಯಿ ಆಗೈತಿ. ಅಂದ್ರ ಅವ್ರದ್ದು 400% ಅಪ್ ಆಗೈತಿ. ದೋಸ್ತ ನೀ ಹೇಳುದು ಕರೆಕ್ಟ್ ಐತಿ, ನಾನು ಒಬ್ಬ ರೈತನ ಮಗ ಅದನ್. ದೋಸ್ತ ನೀವ್ ವಿಚಾರ ಮಾಡಿ ನೋಡು, ನಾವ್ ಎಂತ ಪರಿಸ್ಥಿತಿ ಒಳಗಿದೀವಿ ಅಂದ್ರ ಸರ್ಕಾರಿ ನೌಕರಿಗೆ ಸಮೃದ್ಧವಾಗಿ ಸಂಬಳ ಕೊಟ್ಟ ಮತ್ ಲಂಚನು ಕೊಟ್ಟು ಕೆಲಸ ಮಾಡ್ಕೋ ಪರಿಸ್ಥಿತಿಯಾಗ ನಾವ್ ರೈತರಿದೀವಿ. ಯಾವ ಒಂದ್ ಗೌರ್ಮೆಂಟ್ ಆಫೀಸ್ದಾಗ ರೈತ ಕಿಮ್ಮತ್ ಐತಿ ನೆನ ಹೇಳ್ ದೋಸ್ತ. ದೋಸ್ತ ದಿನಕ್ಕ 1,000 ರೂಪಾಯಿ ಹುಡ್ಸೋ ಒಬ್ಬ ನೌಕರ 100 ರೂಪಾಯಿ ಹುಡ್ಸೋ ಒಬ್ಬ ರೈತನ ಕಡೆ ಲಂಚ ಬೇಡ್ತಾ ಅಂದ್ರ ಈಗ ಯಾವ ಪರಿಸ್ಥಿತಿ ಒಳಗ್ ನಾವ್ ಇದೀವಿ? ಮಳೆಗಾಲಕ್ಕ ಮಳಿ ಇಲ್ಲ ಅಂತ ಹೇಳಿ ಅಳುದ, ಬ್ಯಾಸಿಗಿ ನೀರ್ ಬಿಡವಾರು ತಳುದ, ಯಾ ನಮ್ ರೈತರ ಪರಿಸ್ಥಿತಿ? ದೋಸ್ತ ನೀ ಹೇಳುದು ಕರೆಕ್ಟ್ ಐತಿ. ರೈತ ದೇಶದ ಬೆನ್ನೆಲುಬು. ಯಾವುದೇ ವ್ಯಾಪಾರಸ್ಥ ಆಗಲಿ, ಯಾವುದೇ ನೌಕರಸ್ಥರಾಗಲಿ, ಎಲ್ಲಾ ಅವಲಂಬನೆ ಇರೋದು ರೈತರ ಮ್ಯಾಗ. ರೈತರ ಸ್ಟ್ರೈಕ್ ಮಾಡ್ಕತ್ರ ಬಿ ಯಾವ ವ್ಯಾಪಾರಸ್ಥರು ಬರಂಗಿಲ್ಲ, ಯಾವ ನೌಕರಸ್ಥರು ಬರಂಗಿಲ್ಲ. ರೊಕ್ಕ ಇದಾವತ್ ಹೇಳಿ ರೊಕ್ಕ ತಿನ್ನಕಾಗಂಗಿಲ್ಲ, ಬಂಗಾರ ಇದ್ದ ಹೇಳಿ ಬಂಗಾರ ತಿನ್ನಕಾಗಂಗಿಲ್ಲ. ಯಾವ್ದಕ್ಕೂ ರೈತ ಬೆಳೆದ ಅನ್ನನ ತಿನ್ಬೇಕಾತೈತಿ. ದೋಸ್ತ ನೀ ಹೇಳಿದ್ದ ನನ್ ಮನ್ಸಿಗೆ ಬಾಳ ಆಯ್ತು. ಈ ತುಂಬಿದ ಹೊಲ್ದಾಗ ನಿಂತ ಹೇಳ್ತಾನು, ನಾ ಯಾರ ರೈತರ ಕಡೆನು ₹1 ರೊಕ್ಕ ತಗೊಂಡ ಕೆಲಸ ಮಾಡಿ ಕೊಡ್ತಾನ. ನೀ ಹೇಳಿದ್ ಕೇಳಿ ಬಹಳ ಖುಷಿ ಆಯ್ತು. ನೀವೆಲ್ಲಾ ಅಧಿಕಾರಿಗಳ ಹಿಂಗ ಮನಸ್ಸು ಮಾಡಿ ರೈತನ ಪರವಾಗಿ ನಿಂತಾಗ ಮಾತ್ರ ಈ ರೈತ ಕುಟುಂಬಗಳ ರೈತ ಉಳಿಯಾಕ ಸಾಧ್ಯತೆ. ರೈತ ದೇಶದ ಬೆನ್ನೆಲುಬು ಅಂತೇಳಿ ಅವಾಗ ನಾವು ಅನ್ಬೋದು. ಈ ದೇಶದ ರೈತನಿಗೆ ಜಯವಾಗಲಿ.